ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಆಸೆಯನ್ನು ಬೆಚ್ಚಿಟ್ಟಿದ್ದಾರೆ ಯತ್ನಾಳ್ ಅವರು. ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳರು ಮಾತಾಡ್ತಾ ಇದ್ರು. ಯತ್ನಾಳ್ ಅವರ ಹೇಳಿಕೆಯ ಬಗ್ಗೆ ವಿಧಾನಸಭೆಯಲ್ಲಿ ಸಿಎಂ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರಲ್ವೇನ್ರಿ? ಕೇಂದ್ರ ಸರ್ಕಾರದಲ್ಲಿ ನೀವು ಮಂತ್ರಿಯಾಗಿದ್ದವರು, ಮುಂದೆ ನೀವು ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗುವವರು. ಇಂತಹವರು ಸುಳ್ಳು ಹೇಳ್ತಾರಾ? ಈ ತರಹದವ್ರು ಸುಳ್ಳು ಹೇಳ್ತಾರೇನ್ರಿ? ಎಲ್ಲಾದರೂ ಮುಂದೆ ಮುಖ್ಯಮಂತ್ರಿ ಕೂಡ ಆಗುವಂತಹವ್ರು ನೀವು, ಇಂಥವರೇ ಸುಳ್ಳು ಹೇಳ್ತಾರಾ ಅಂಥೇಳಿ ಯತ್ನಾಳ್ ಕಾಳೆಳೆದಿದ್ದಾರೆ CM ಸಿದ್ದರಾಮಯ್ಯ ಅವರು. ಇದೇ ವೇಳೆ ನಾನು ಆಗಬಾರ್ದು ಅಂತ ಇದೆಯಾ, ನಾನು CM ಆಗಬಾರ್ದು ಅಂತ ಇದೆಯಾ ಅಂಥೇಳಿ ಯತ್ನಾಳರು ಪ್ರಶ್ನೆ ಮಾಡ್ತಾರೆ. ಯಾರು ಬೇಕಾದರೂ CM ಆಗಬಹುದು ಅಂಥೇಳಿ ಶಾಸಕ ಯತ್ನಾಳರು ಮಾತಾಡ್ತಾರೆ. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ? ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ ಬೇಡ ಅಂತ ಹೇಳಿಲ್ಲ. 224,75 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಅಶೋಕ್ ಆಗ್ಬೋದು, ನೀವು ಆಗ್ಬೋದು, ಅಷ್ಟೇ ಇಲ್ಲ. ಸುರೇಶ್ ಆಗ್ಬೋದು, ಅಶ್ವತ್ಥನಾರಾಯಣ ಆಗ್ಬೋದು. ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನು ಅಂತ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಜನರ ಎಲ್ಲರ ಅಪ್ಪ ಕೂಡ ಅಲ್ಲ. ಈಗ ಅಧ್ಯಕ್ಷರೇ, ಆಯ್ತು ಅಲ್ಲ, ಯತ್ನಾಳ್ ಅವ್ರು ಸುಳ್ಳು ಹೇಳ್ತಾರೆ. ನಾವಿಗೆ ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸೀನಿಯರ್ ಲೀಡರು, ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಪದೇ ಹೇಳೋಗಿಲ್ಲ. ಏನೋ ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇಡ, ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ರಿ. ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಆಯ್ತು, ಮತ್ತೆ ಬಜೆಟ್ ಅಲ್ಲಿ ಮಾತಾಡೋಕೆ ಕೊಡಿ ಎಲ್ಲಾನು. ಓಕೆ, ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ